ಪುತ್ತೂರಿನಲ್ಲಿ ಸ್ಕೂಟರ್ಗೆ ಕಾರು ಡಿಕ್ಕಿ ಗದಗದ ಇಬ್ಬರ ಸಾವು. ಕಾರ್ಕಳದ ಪರಮತ್ಯಾಗಮೂರ್ತಿ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕ. ಗಂಗೊಳ್ಳಿಯಲ್ಲಿ ಮುಂದುವರಿದ ಉದ್ವಿಗ್ನತೆ, 25ಕ್ಕೂ ಹೆಚ್ಚು ಸೆರೆ. ಜನವರಿ 24-25ರಂದು ತುಂಬೆಯಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ. ಕಾರೊಂದು ಸ್ಕೂಟರ್ಗೆ ಡಿಕ್ಕಿ ಹೊಡೆದು ಇಬ್ಬರು ಸಾವಿಗೀಡಾದ ಘಟನೆ ಗುರುವಾರ ಬೆಳಿಗ್ಗೆ ಸುಬ್ರಹ್ಮಣ್ಯದ ಕೈಕಂಬ ಕಾಲೋನಿ ಬಳಿ ಸಂಭವಿಸಿದೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಬರುತ್ತಿದ್ದ ಇನ್ನೋವಾ ಕಾರು ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದ್ದು ನಂತರ ರಸ್ತೆ ಬದಿಯ ಧರೆಗೆ ಗುದ್ದಿದೆ. ಮೃತರನ್ನು 35 ವರ್ಷ ಪ್ರಾಯದ ಚಂದು ಸಾವ್ ಮತ್ತು 28ರ ಹರೆಯದ ಶಿವಯ್ಯ ಎಂದು ಗುರುತಿಸಲಾಗಿದೆ. ಮೃತರಿಬ್ಬರು ಗದಗದವರಾಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸಿಬ್ಬಂದಿಗಳಾಗಿದ್ದರು. ಅಂಗಡಿಯೊಂದಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ ಪ್ರಕರಣದಿಂದ ತಲ್ಲಣಿಸಿದ ಗಂಗೊಳ್ಳಿಯಲ್ಲಿ ಉದ್ವಿಗ್ನತೆ ಮುಂದುವರೆದೆಯಾದರೂ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಕೆಲವು ಕಿಡಿಗೇಡಿಗಳು ಕೆಲವು ಮನೆಗಳಿಗೆ ಬಡ್ಕಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಮೊಹಿದ್ದೀನ್ ಮಸೀದಿಗೆ ಕಲ್ಲು ತೂರಾಟ ನಡೆಸಿದ್ದಾರೆ. ಇದರಿಂದ ಕಿಟಕಿ ಗಾಜುಗಳು ಒಡೆದಿದೆಯಾದರೂ ಯಾರಿಗೂ ಗಾಯಗಳಾಗಿಲ್ಲ. ಪಟ್ಟಣದ ಮ್ಯಾಂಗನೀಸ್ ರಸ್ತೆಯಲ್ಲಿ ಕಿಡಿಗೇಡಿಗಳು ಒಂದು ಕೋಮಿಗೆ ಸೇರಿದ ಮನೆಗಳಿಗೆ ನುಗ್ಗಲು ಯತ್ನಿಸಿದಾಗ ಇನ್ನೊಂದು ಕೋಮಿನ ಯುವಕರು ತಡೆದಿದ್ದಾರೆ. ಆಗ ಗುಂಪು ಘರ್ಷಣೆ ನಡೆದಿದ್ದು ಸತೀಶ್ ಭಂಡಾರಿ ಎಂಬಾತನಿಗೆ ಗಾಯಗಳಾಗಿವೆ. ಈ ಸಂದರ್ಭದಲ್ಲಿ ಪೊಲೀಸರು ಲಘುಲಾಠಿ ಪ್ರಹಾರ ನಡೆಸಿದ್ದಾರೆ. ಪೊಲೀಸರು ಜಮಾಯತುಲ್ ಮುಸ್ಲಿಮೀನ್ ಕಾರ್ಯದರ್ಶಿ ಹಂಗಾರಕಟ್ಟೆ ಅಬ್ದುಲ್ ಹಮೀದ್ ಸಹಿತ 25ಕ್ಕೂ ಹೆಚ್ಚು ಮಂದಿಯನ್ನು ಬಂಧಿಸಿದ್ದಾರೆ. ಗಂಗೊಳ್ಳಿಯಲ್ಲಿ ಹಲವು ವರ್ಷಗಳಿಂದ ವ್ಯಾಪಾರ ನಡೆಸುತ್ತಿದ್ದ ವೆಂಕಟೇಶ್ ಶಣೆ ಎಂಬವರ ಅಂಗಡಿಗೆ ರಾತ್ರಿ ವೇಳೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಹಿನ್ನೆಲೆಯಲ್ಲಿ ಉದ್ವಿಗ್ನತೆ ಉಂಟಾಗಿತ್ತು. ಕಾರ್ಕಳದ ಗೊಮ್ಮಟಗಿರಿಯಲ್ಲಿ ಸ್ಥಿತಪ್ರಜ್ಞನಾಗಿ ನಿಂತಿರುವ ಪರಮ ವೈರಾಗ್ಯಮೂರ್ತಿ ಬಾಹುಬಲಿಗೆ 12 ವರ್ಷಗಳಿಗೊಮ್ಮೆ ನಡೆಯುವ 108 ಕಲಶಗಳ ವರ್ಣಮಯ ಮಸ್ತಕಾಭಿಷೇಕ ಬುಧವಾರ ರಾತ್ರಿ ನಡೆಯಿತು. ಅದಕ್ಕೆ ಮುಂಚಿತವಾಗಿ ಜೈನ ಮಠವೆಂದೇ ಕರೆಯಲ್ಪಡುವ ಚಂದ್ರಪ್ರಭಾ ಸ್ವಾಮಿ ದೇವಾಲಯದಿಂದ ಅದ್ರೋದಕವನ್ನು ಜೈನ ಮುನಿಗಳಾದ ಪಾವನಕೀರ್ತಿ ಮತ್ತು ಪ್ರಸಂಗ ಸಾಗರ ಹಾಗೂ ಕಾರ್ಕಳ ಜೈನ ಮಠಾಧಿಪತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಗೊಮ್ಮಟ ಬೆಟ್ಟಕ್ಕೆ ಮೆರವಣಿಗೆಯಲ್ಲಿ ತರಲಾಯಿತು. ಮೊದಲು ಕಲಶಾಭಿಷೇಕ, ಜಲಾಭಿಷೇಕ, ನರಿಕೇಳ ಅಂದರೆ ಎಳೆನೀರಿನ ಅಭಿಷೇಕ, ಇಕ್ಷುರಸ ಅಂದರೆ ಕಬ್ಬಿನ ಹಾಲಿನ ರಸ, ಕ್ಷೀರಾಭಿಷೇಕ, ಕಲ್ಕಚೂರ್ಣ ಅಂದರೆ ಅಕ್ಕಿಪುಡಿ, ಅರಶಿನ, ಮೂಲಿಕಾ ಕಷಾಯ, ಚಂದನಾಭಿಷೇಕ, ಚತುಷ್ಕಲಶ ಅಭಿಷೇಕ ಹಾಗೂ ಕೊನೆಗೆ ಪೂರ್ಣಕುಂಭ ಅಭಿಷೇಕ ಹೀಗೆ ನಾನಾ ರೀತಿಯ ಅಭಿಷೇಕಗಳು ನಡೆದವು. ಪ್ರತಿಯೊಂದು ಅಭಿಷೇಕದೊಂದಿಗೆ ವರ್ಣ ಬದಲಾಯಿಸಿ ಕಂಗೊಳಿಸುತ್ತಿದ್ದ ಬಾಹುಬಲಿಯನ್ನು ನೋಡಿ ಸಾವಿರಾರು ಭಕ್ತರು ಪುಳಕಿತರಾದರು. ಅಭಿಷೇಕದ ನಂತರ ಹಗ್ಗ ಬಳಸಿ ಅಡಿಯಿಂದ ಮುಡಿಯವರೆಗೆ ಆರತಿಯನ್ನು ಎತ್ತಲಾಯಿತು.
Whatever your choice of location, Inland has a home for you. For more than 2 decades, Inland Builders have been building homes that are best suited for one's need in the most prime locations of Mangalore. Coupled with luxury futuristic designs and practicality, Inland, an ISO 9001-2008 certified company, offers the following projects: Inland Windsors at Maryhill, Inland Espana at Bijay, Inland Elan at Matadakani, Inland Impala at Ullal, Inland Imad at Bangalore, Inland Sion at Falnir, Inland Evans at Kadri, Inland Astoria at Valencia. Own your dream home with Inland Builders. Contact Inland Infrastructure Developers Private Limited, 3rd floor, Inland Ornate, Navbharat Circle, Kodialbel, Mangalore. The Ocean Pearl, Mangalore. Welcome to hospitality, known for its quality service, hospitality and ambience. The Ocean Pearl in Mangalore has an offer exquisite range of rooms and suites, choice of restaurants, lounge bar, conference rooms, function halls and much more. Sagaratna, a vegetarian restaurant. Coral, multi-cuisine fine dine restaurant. Tide, the 24-hour coffee shop. The Jazz, lounge bar. Jade, party hall. Pacific, banquet hall. Facilities at the Ocean Pearl are planned to suit your requirements when on business, holiday with family and friends, corporate meeting, brainstorming functions and celebrations. Visit the Ocean Pearl, Navbharat Circle, Kodialbel, Mangalore. Competitive examinations are imperative for success in modern world, but the main hurdle is quality study material and live mock tests. Now there is no need for concern. Exam24x7.com bring you tab-based coaching for CET. Now, no need to browse through bulky books. Classroom coaching is now thing of the past. First Android app for CET coaching with a customized tablet. Around 1000 pages of study materials. 60 unit exam with instant answers can be downloaded into any tab with Android OS. High quality learning material. 12 full-length mock tests. Hundreds of explanatory videos. Online forum and exclusive helpline for doubt clearing. Online and postal coaching also available. Enroll now. Exam247.com. Second floor, Saidam, NH66 near Fishers College, Mangalore. Phone 0824 425 7722. Mobile 7795777722 77600 77722. ಸಾಕಿದ ಆಡನ್ನು ಬಳಸಿಕೊಂಡು ಲೈಂಗಿಕ ತ್ರೆಷೆ ತೀರಿಸಿಕೊಂಡ ಅಪರೂಪದ ಅಮಾನವೀಯ ಘಟನೆ ಮುಲ್ಕಿಯ ಕೇಸರಾವ್ ನಗರದಲ್ಲಿ ನಡೆದಿದ್ದು, ಆರೋಪಿ ಮೂಲತಃ ಉತ್ತರ ಕರ್ನಾಟಕದವನಾಗಿದ್ದು, ಕೇಸರಾವ್ ನಗರದ ಬಿಜಾಪುರ ಕಾಲೋನಿಯ ನಾಗಪನ ಸಮೀಪದ ಬಾಡಿಗೆ ಮನೆಯಲ್ಲಿ ವಾಸವಿರುವ 24ರ ಹರೆಯದ ಸಂತೋಷ್ ತಲ್ವಾರ್ ಎಂಬಾತನನ್ನು ಮುಲ್ಕಿ ಪೊಲೀಸರು ಬಂಧಿಸಿದ್ದಾರೆ. ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಆರೋಪಿ ಸಂತೋಷ್ ತಲ್ವಾರ್ ತಾನು ವಾಸವಿದ್ದ ಬಾಡಿಗೆ ಮನೆಯ ಪಕ್ಕದ ಮನೆಯ ಆಡನ್ನು ಕದ್ದು ಬಚ್ಚಲು ಕೋಣೆಗೆ ಎಳೆದೊಯ್ದು ಅನೈಸರ್ಗಿಕ ಲೈಂಗಿಕ ಕ್ರಿಯೆ ನಡೆಸಿದ್ದ. ಇದನ್ನು ಗಮನಿಸಿದ ಸ್ಥಳೀಯರು ಆತನಿಗೆ ಹಿಗ್ಗಾಮುಗ್ಗ ಥಳಿಸಿ ಮುಲ್ಕಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮುಲ್ಕಿ ಪೊಲೀಸರು ಪ್ರಾಣಿ ಹಿಂಸೆ ತಡೆ ಅನ್ವಯ ಆರೋಪಿ ಸಂತೋಷ್ ತಲ್ವಾರ್ನ ವಿರುದ್ಧ ಕೇಸು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ತನ್ನ ಮಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಪೊಲೀಸರು ಮಂಗಳೂರು ತಾಲೂಕಿನ ಮಲ್ಲೂರು ನಿವಾಸಿ 47ರ ಹರೆಯದ ಅಬ್ದುಲ್ ಶುಕೂರ್ ಎಂಬಾತನನ್ನು ಪೊಲೀಸರು ಬಂಧಿಸಿ
ಪೋಸ್ಕೋ ಮತ್ತು ಐಪಿಸಿ 376 ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಿಸಿದ್ದಾರೆ. ಸರಕಾರಿ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ 15ರ ಹರೆಯದ ಬಾಲಕಿಗೆ ಆಕೆಯ ತಂದೆ ಕಳೆದ 6 ತಿಂಗಳಿನಿಂದ ಲೈಂಗಿಕ ಕಿರುಕುಳ ನೀಡುತ್ತಿದ್ದನೆನ್ನಲಾಗಿದೆ. ತನ್ನ ತಾಯಿಗೆ ಈ ವಿಷಯ ತಿಳಿಸಲು ಹಿಂಜರಿದ ಬಾಲಕಿ ಶಿಕ್ಷಕಿಯಲ್ಲಿ ಅಳುತ್ತಾ ಸಂಕಷ್ಟ ಹೇಳಿಕೊಂಡಿದ್ದಳು. ಅವರು ಮಕ್ಕಳ ಕಲ್ಯಾಣ ಸಮಿತಿಗೆ ಮಾಹಿತಿ ನೀಡಿದರು. ಅವರು ಪೊಲೀಸರಿಗೆ ತಿಳಿಸಿದ್ದರು. ಬಂಧಿತ ಆರೋಪಿಗೆ 4 ಹೆಣ್ಣು ಹಾಗೂ 2 ಗಂಡು ಮಕ್ಕಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ 26ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2015 ಕಾರ್ಯಕ್ರಮವನ್ನು ಮಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯ ಆವರಣದಲ್ಲಿರುವ ಪೊಲೀಸ್ ಸಮುದಾಯ ಭವನದಲ್ಲಿ ಗುರುವಾರ ನಡೆಯಿತು. ಕಾರ್ಪೊರೇಷನ್ ಬ್ಯಾಂಕಿನ ಅಧ್ಯಕ್ಷ SL ಬನ್ಸಾಲ್ ಅವರು ಸಪ್ತಾಹವನ್ನು ಉದ್ಘಾಟಿಸಿದರು. ಪೊಲೀಸ್ ಕಮಿಷನರ್ ಮುರುಗನ್ ಕರಪತ್ರ ಮತ್ತು ಸ್ಟಿಕ್ಕರ್ ಅನ್ನು ಬಿಡುಗಡೆಗೊಳಿಸಿದರು. ಅಪಘಾತದ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ಧಾವಿಸಿ ನೆರವಾದವರನ್ನು ಮತ್ತು ಟ್ರಾಫಿಕ್ ನಿಯಂತ್ರಣ ಕಾರ್ಯದಲ್ಲಿ ಸಹಕರಿಸಿದವರನ್ನು ಸನ್ಮಾನಿಸಲಾಯಿತು. ಮುರುಗನ್ ಅವರು ರಸ್ತೆ ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಿದರು. ಒಂದು ವಿಚಿತ್ರ ಸನ್ನಿವೇಶ ಅಂದರೆ, ನಮ್ಮ ದೇಶದಲ್ಲಿ ಅದು ನಮ್ಮ ಒಂದು ದಿನನಿತ್ಯದ ವ್ಯವಸ್ಥೆ ಆಗಿದೆ. ಇನ್ನೊಬ್ಬರು ಅಥವಾ 2 ಗಾಯಗೊಂಡರು, ಆಸ್ಪತ್ರೆಗೆ ದಾಖಲಾದರು, ಚಿಕಿತ್ಸೆ ತಗೊಂಡ್ರು, ಇನ್ಶೂರೆನ್ಸ್ನಿಂದ ದುಡ್ಡು ಬಂತು. ಇದು ಒಂದು ದಿನನಿತ್ಯದ ಆಗುಹೋಗು ಅನ್ನುವ ಮಟ್ಟಿಗೆ ಆಗಿದೆ. ಈ ರೀತಿಯ ಸಪ್ತಾಹಗಳು, ಈ ರೀತಿಯ ಸಮಾರಂಭಗಳು ಸಹ ಆ ದಿನನಿತ್ಯದ ಆಗುಹೋಗಿನಲ್ಲಿ ಒಂದು ಅಂಗವಾಗಿ ಇದೆ. ಇದು ಬಹಳ ಗಂಭೀರವಾದ ವಿಷಯ. ನಾವು ಪ್ರತಿಯೊಬ್ಬರು ಸಹ ಬಹಳ ಚಿಂತೆ ಮಾಡಬೇಕಾದಂಥ ಒಂದು ವಿಚಾರ. ಆದರೂ ಪರಿಸ್ಥಿತಿ ಹೀಗಿದೆ. ನಾವು ಪಾಶ್ಚಿಮಾತ್ಯ ದೇಶಗಳನ್ನು ಬಹಳ ದೂರ್ತೀವಿ. ಆ ಕಲಾಚಾರವನ್ನು ನಮ್ಮ ಕಲಾಚಾರದ ಜೊತೆ ಹೋಲಿಸಿ ನಮ್ಮ ಕಲಾಚಾರದ ಬಗ್ಗೆ ನಾವು ಬಹಳ. ಇದಕ್ಕೆ ಮೊದಲು ಶಾಲಾ ಮಕ್ಕಳು ಹಾಗೂ ಸಾರಿಗೆ ಸಿಬ್ಬಂದಿಗಳಿಂದ ಬಾವುಟಗುಡ್ಡೆಯಿಂದ ಪೊಲೀಸ್ ಭವನದ ತನಕ ಜಾಥಾ ನಡೆಯಿತು. ಸಪ್ತಾಹವು ಜನವರಿ 28ರ ತನಕ ನಡೆಯಲಿದ್ದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. हेलो, दिस इज जॉनी लिवर. तुलु सिनेमोत्सव को मेरी तरफ से बहुत बहुत शुभकामनाएं. माता ऊटर नमस्कार. विश यू ऑल द बेस्ट. हेलो फ्रेंड्स, मैं हूँ फ्रेंड. ऑल द बेस्ट फॉर मालानी टॉकीज तुलु सिनेमोत्सव. Hi, this is Rakhi Sawant and all the best for Tulu Cinema Utsav. Hi, this is Ahmed Khan. All the best to Tulu Cinemotsav. Hi, this is Subrat Datta here. All the very very best for Tulu Cinema Utsav. Hi, I'm Ganesh Acharya. All the best to Tulu Cinemotsav. ತುಳು ಸಿನಿಮೋತ್ಸವ 31 ಜನವರಿ 2015 ಶನಿವಾರ ಸಂಜೆ 5 ಗಂಟೆಗೆ ನಿಮ್ಮ ಮಂಗಳೂರಿನ ಫೋರಂ ಫಿಜಾ ಮಾಲ್ನಲ್ಲಿ. ತುಳು ಸಿನೆಮೋತ್ಸವ. ತುಳು ಸಿನೆಮೋತ್ಸವ. ಹಾರ್ದಿಕ ಅಭಿನಂದನೆಗಳು. ಶಿರ್ತಾಡಿ ಸಂತೋಷ್ ಪಿಂಟೋ, ಸಹಾಯಕ ಪ್ರೊಫೆಸರ್ ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗ, ಪ್ರಥಮ ದರ್ಜೆ ಕಾಲೇಜು, ಹಳೆಯಂಗಡಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸಣ್ಣ ಪ್ರಮಾಣದ ಉದ್ದಿಮೆಗಳಲ್ಲಿ ಅಲ್ಪಸಂಖ್ಯಾತರ ಉದ್ಯಮಶೀಲತೆಯ ಅಭಿವೃದ್ಧಿ ಎಂಬ ಬೃಹತ್ ಸಂಶೋಧನಾ ಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿ ಪಡೆದಿರುವ ಈ ಸಂದರ್ಭದಲ್ಲಿ ತಮಗೆ ಹಾರ್ದಿಕ ಅಭಿನಂದನೆಗಳು. ಮಿತ್ರರು ಹಾಗೂ ಹಿತೈಷಿಗಳು.
a lifelong relationship begins. Today's special moments. Tomorrow's beautiful memories. The relationship continues of the secure, comfortable, and loved. Rohan Corporation, an everlasting relationship of trust and values. ಹಾರ್ದಿಕ ಅಭಿನಂದನೆಗಳು. ಶಿರ್ತಾಡಿ ಸಂತೋಷ್ ಪಿಂಟೋ, ಸಹಾಯಕ ಪ್ರೊಫೆಸರ್ ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗ, ಪ್ರಥಮ ದರ್ಜೆ ಕಾಲೇಜು, ಹಳೆಯಂಗಡಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸಣ್ಣ ಪ್ರಮಾಣದ ಉದ್ದಿಮೆಗಳಲ್ಲಿ ಅಲ್ಪಸಂಖ್ಯಾತರ ಉದ್ಯಮಶೀಲತೆಯ ಅಭಿವೃದ್ಧಿ ಎಂಬ ಬೃಹತ್ ಸಂಶೋಧನಾ ಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿ ಪಡೆದಿರುವ ಈ ಸಂದರ್ಭದಲ್ಲಿ ತಮಗೆ ಹಾರ್ದಿಕ ಅಭಿನಂದನೆಗಳು. ಮಿತ್ರರು ಹಾಗೂ ಹಿತೈಷಿಗಳು. ಆತ್ಮೀಯ ಕಲಾಭಿಮಾನಿ ಬಂಧುಲೆ, 2015 ಪಾಂಡೇಶ್ವರದ ಫಾರಂ ಮಾಲ್ ತುಳು ಸಿನಿಮೋತ್ಸವ ನಡತೊಂದುಂಡು ಮಾತೆರ್ಬಲೆ ಎಂಕುಲ್ ನಿಗ್ಲೆನ್ ಕಾತೊಂದು. ಆಲ್ ದಿ ಬೆಸ್ಟ್. ತುಳು ಸಿನಿಮೋತ್ಸವ 31 ಜನವರಿ 2015 ಶನಿವಾರ ಸಂಜೆ 5 ಗಂಟೆಗೆ ನಿಮ್ಮ ಮಂಗಳೂರಿನ ಫೋರಂ ಫಿಜಾ ಮಾಲ್ನಲ್ಲಿ. ತುಳು ಸಿನಿಮೋತ್ಸವ ತುಳು ಸಿನಿಮೋತ್ಸವ. ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ 2015 ಬೃಹತ್ ಕೃಷಿ ಯಂತ್ರ ಮೇಳ ನಡೆಯಲಿದೆ ಎಂದು ಕ್ಯಾಂಪ್ಕೋ ಅಧ್ಯಕ್ಷ ಕೊಂಕೋಡಿ ಪದ್ಮನಾಭ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೃಹತ್ ಕೃಷಿ ಯಂತ್ರ ಮೇಳದಲ್ಲಿ 240 ಮಳಿಗೆಗಳನ್ನು ಸ್ಥಾಪಿಸಲಾಗುವುದು. ಸುಮಾರು 4 ಲಕ್ಷ ಕೃಷಿಕರು ಈ ಮೇಳದಲ್ಲಿ ಭಾಗವಹಿಸಲಿದ್ದಾರೆ. ಹಲವು ಸಹಕಾರಿ ಸಂಸ್ಥೆಗಳು ಈ ಮೇಳದ ಯಶಸ್ಸಿಗಾಗಿ ಕೈಜೋಡಿಸಿವೆ ಎಂದವರು ವಿವರಿಸಿದರು. 50 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ವಾರಣಾಸಿ ಸುಬ್ರಾಯ್ ಭಟ್ ಪ್ರಶಸ್ತಿಗಾಗಿ ತಾವು ತಯಾರಿಸಿದ ಯಂತ್ರೋಪಕರಣಗಳನ್ನು ಪ್ರದರ್ಶಿಸಲಿದ್ದಾರೆ. ಪ್ರಥಮ ಬಹುಮಾನ ₹50,000, ದ್ವಿತೀಯ ಬಹುಮಾನ ₹25,000 ನೀಡಲಾಗುವುದು ಎಂದವರು ತಿಳಿಸಿದರು. ಕ್ಯಾಂಪ್ಕೋ ಸ್ಥಾಪಕ ವಾರಣಾಸಿ ಸುಬ್ರಾಯ ಭಟ್ ಅವರ ಭಾವಚಿತ್ರ ಇರುವ ವಿಶೇಷ ಅಂಚೆಲಕೋಟೆಯನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಗುವುದೆಂದವರು ತಿಳಿಸಿದರು. ಕೃಷಿಕರ ಸಂಸತ್ ನಡೆಯಲಿದ್ದು ಮಾಜಿ ಮುಖ್ಯಮಂತ್ರಿ ಶಿವಮೊಗ್ಗ ಸಂಸದ BS ಯಡಿಯೂರಪ್ಪ ಅವರು ಅಧ್ಯಕ್ಷತೆ ವಹಿಸಲಿದ್ದು ಅಡಿಕೆ ಬೆಳೆಯುವ ಪ್ರದೇಶಗಳ ಸಂಸತ್ ಸದಸ್ಯರು ಕೃಷಿಕರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆಂದವರು ತಿಳಿಸಿದರು. ಅವರಿಗೆ ಅದನ್ನ ವ್ಯವಸ್ಥೆ ಮಾಡುವಂತ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಒಟ್ಟು ಕಾರ್ಯಕ್ರಮದಲ್ಲಿ ಸುಮಾರು 4 ಲಕ್ಷ ಜನ ಬರುವಂತ ಸಾಧ್ಯತೆ ಇದೆ. ಧರ್ಮಸ್ಥಳದ SKDRDP ಅವರ ಏನು ಸ್ವಯಂ ಸ್ವಸಹಾಯ ಗುಂಪುಗಳಿದೆ ಅವರಿಂದಲೇ ಸುಮಾರು 1.5 ಲಕ್ಷ ಜನ ಬರ್ತಾರೆ ಅಂತ ಅದರ ಅಧಿಕಾರಿಗಳು ನಮಗೆ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಿಂದ 24ನೇ ತಾರೀಕಿಗೆ ಒಂದೇ ದಿನ ಸುಮಾರು 10 ರಿಂದ 15 ಬಸ್ಸುಗಳಲ್ಲಿ ಜನ ಬರುವವರಿದ್ದಾರೆ. ಹಾಗೆ 3 ದಿವಸದ ಕಾರ್ಯಕ್ರಮದಲ್ಲಿ ಸುಮಾರು 1.5 ಲಕ್ಷ 4 ಲಕ್ಷದಷ್ಟು ಜನ ಭಾಗವಹಿಸ್ತಾರೆ ಅಂತ ಹೇಳುವಂಥದ್ದು ನಮ್ಮ ಒಂದು ನಿರೀಕ್ಷೆ. ಮತ್ತು ಕೃಷಿ ಅದನ್ನು ಕರೆತರಲಿಕ್ಕೆ ಜನ ಕರೆದುಕೊಂಡು ಬರುವುದಕ್ಕಾಗಿ ಬೇರೆ ಬೇರೆ ಸಹಕಾರ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿವೆ. TSS, ಮ್ಯಾನ್ಕೋಸ್, ತುಮ್ಕೋಸ್ ಮೊದಲಾದಂಥ ಸಂಸ್ಥೆಗಳು ಫ್ರೀ ಬಸ್ಗಳನ್ನ ಮಾಡಿದ್ದಾರೆ. ರೈತರಿಗೆ ಬರಲಿಕ್ಕೆ ಫ್ರೀ ಆಗಿ ಬಸ್ಗಳನ್ನ ತಯಾರು ಮಾಡಿದ್ದಾರೆ. ಹಾಗೆ ಫ್ರೀ ಬಸ್ಗಳಲ್ಲಿ ಅವರಿಗೆ ಚಾರ್ಜ್ ಇಲ್ಲದೆ ಫ್ರೀ ಆಗಿ ಜನ ಕಳಿಸಿಕೊಡುವಂತ ವ್ಯವಸ್ಥೆ ಅವರು ಮಾಡಿದ್ದಾರೆ. ಮತ್ತು ನಮ್ಮ ಸುತ್ತಮುತ್ತಿನ ಯಾವ ಜಿಲ್ಲೆಗಳಿದೆ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಶಿವಮೊಗ್ಗ, ಶಿರಸಿ, ಅಲ್ಲಿಂದ ಕೂಡ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ಲಿಕ್ಕಿದ್ದಾರೆ. ಇದು ಒಟ್ಟು ಜನಗಳಿಗೆ, ಒಟ್ಟು ಬರುವಂತ ಡೆಲಿಗೇಟ್ಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಕರ್ನಾಟಕ, ಕೇರಳದ ಕಾಸರಗೋಡು ಅಲ್ಲದೆ ಕೇರಳದ ಬೇರೆ ಭಾಗದಿಂದಲೂ ಬರ್ತಾ ಇದ್ದಾರೆ. ತಮಿಳುನಾಡಿನಿಂದಲೂ ಈ ಸಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಹೇಳುವಂತ ವರದಿ ನಮಗೆ ಸಿಕ್ಕಿದೆ. ಈ ಸಲದ ವಿಶೇಷತೆ, ಕಳೆದ ಸಲ ನಾವು 2015 ವೀರರಾಣಿ ಅಬ್ಬಕ್ಕ ಉತ್ಸವ
ಜನವರಿ 24 ಮತ್ತು 25ರಂದು ವಿವಿಧ ಗೋಷ್ಠಿಗಳು, ವಿವಿಧ ಕ್ರೀಡೆಗಳು, ಸಾಂಸ್ಕೃತಿಕ ಉತ್ಸವಗಳು, ಸ್ವಾಭಿಮಾನಿ ಓಟದೊಂದಿಗೆ ನಡೆಯಲಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷ ರಾಜ್ಯ ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದರು. ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ಜನವರಿ 24ರಂದು ಸಂಜೆ 5 ಗಂಟೆಗೆ ಚಿತ್ರನಟಿ ವಿಧಾನ ಪರಿಷತ್ ಸದಸ್ಯೆ ಜಯಮಾಲಾ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟಿಸಲಿದ್ದಾರೆಂದು ತಿಳಿಸಿದರು. ಬಂಟ್ವಾಳ ತಾಲೂಕಿನ ತುಂಬೆಯ BA ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಯಲಿರುವ ದ್ವಿದಿನಗಳ ಅಬ್ಬಕ್ಕ ಉತ್ಸವದ ಸಮಾರೋಪ ಸಮಾರಂಭವು ಜನವರಿ 24ರಂದು ಸಂಜೆ 5:30ಕ್ಕೆ ನಡೆಯಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗವಹಿಸಲಿದ್ದಾರೆ. 2 ದಿನಗಳ ಕಾಲ ಮಹಿಳೆಯರಿಗೆ ಸಂಬಂಧಿಸಿದ ವಿವಿಧ ಗೋಷ್ಠಿಗಳು, ಬಹುಭಾಷಾ ಕವಿಗೋಷ್ಠಿ, ಕ್ರೀಡೋತ್ಸವ ನಡೆಯಲಿದೆಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಸ್ವಾಗತಾಧ್ಯಕ್ಷ ಮಾಜಿ ಶಾಸಕ ಕೆ ಜಯರಾಮ್ ಶೆಟ್ಟಿ, ಕಾರ್ಯಾಧ್ಯಕ್ಷ ದಿನಕರ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಭಾಸ್ಕರೈ ಕುಕ್ಕುವಳ್ಳಿ, ಕೋಶಾಧಿಕಾರಿ ಆನಂದ ಕೆ ಅಸೈಗೊಳ್ಳಿ, ನೋಡೆಲ್ ಅಧಿಕಾರಿ ಚಂದ್ರಾಸರೈ ಬಿ, ಪಾಂಡುರಂಗಗೌಡ, ಬಂಟ್ವಾಳ ತಹಶೀಲ್ದಾರ ಮೊಹಮ್ಮದ್ ಇಸಾಕ್, ಜಿಲ್ಲಾ ವಾರ್ತಾ ಮತ್ತು ಪ್ರಚಾರಾಧಿಕಾರಿ ಖಾದರ್ ಶಹಾ ಉಪಸ್ಥಿತರಿದ್ದರು. ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ಬಂಟ್ವಾಳ ತಾಲೂಕಿನ ಮಂಗಳೂರು ಕ್ಷೇತ್ರ ವ್ಯಾಪ್ತಿಯ ತುಂಬೆಯಲ್ಲಿ ಈಗಾಗಲೇ ಆಚರಿಸಲು ವಿಜೃಂಭಣೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಆಚರಿಸಲು ತೀರ್ಮಾನ ಆಗಿ 24 ಮತ್ತು 25ರಂದು 2 ದಿವಸ ಕಾರ್ಯಕ್ರಮ ಮೂಲಕ ಅಬ್ಬಕ್ಕೋತ್ಸವ ನಡೆಯಲಿಕ್ಕಿದೆ. ಅಬ್ಬಕ್ಕೋತ್ಸವದ ಉದ್ಘಾಟನೆಯನ್ನು ಈಗಾಗಲೇ ಜಾನಪದ ದಿಬ್ಬನೊಂದಿಗೆ ಇವತ್ತು 24ರಂದು ಮಧ್ಯಾಹ್ನ 2 ಗಂಟೆಗೆ ಇವತ್ತು ರಾಜಮಾರ್ಗದಿಂದ ಆ ತುಂಬೆ ಸ್ಥಳವರೆಗೆ ಇವತ್ತು ಭಾಳಷ್ಟು ಅದ್ದೂರಿಯಾಗಿ ಇವತ್ತು ಈ ಒಂದು ದಿಬ್ಬನ ಮೂಲಕ ಇವತ್ತು ಪ್ರಾರಂಭವಾಗ್ತದೆ. ಅದೇ ರೀತಿ ಅವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಇತರ ನಮ್ಮ ನಾಯಕರು ಮತ್ತು ಕೇಂದ್ರ ಸಚಿವ ಸದಾನಂದ ಗೌಡರು, ನಮ್ಮ ಜಿಲ್ಲೆಯ ಅಭಯಚಂದ್ರ ಜೈನ್ ಅವರು, ವಿನಯ್ ಕುಮಾರ್ ಸೊರಕೆ ಅವರು, ಇಂತೆಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅವತ್ತು ಅಲ್ಲಿದೆ. ಅದೇ ರೀತಿ 25 ವಿವಿಧ ಗೋಷ್ಠಿಗಳು ಮತ್ತು ವಿವಿಧ ಕಾರ್ಯಕ್ರಮ ಜೊತೆಯಲ್ಲಿ ಉತ್ಸಾಹದ 2ನೇ ದಿನ ಭಾನುವಾರ ಮಧ್ಯಾಹ್ನ ಬಹುಶಃ ಮಹಿಳಾ ಸಬಲೀಕರಣದ ವಿಚಾರಗೋಷ್ಠಿಗಳು ಬಹುಶಃ ಅಧ್ಯಕ್ಷನು ಡಾಕ್ಟರ್ ಮಾಧವಿ ಎಸ್ ಬಂದಾರ್ ಇವರು ವಹಿಸಲಿದ್ದು, ಅದೇ ರೀತಿ ಇನ್ನಿತರ ಸಾಹಿತ್ಯ ಸಬಲೀಕರಣ